ಅಪ್ಪ ದೇವ್ರೆ, ನನ್ನ ಎಗ್ ರೈಸ್ ಅಂಗಡಿನಾಗೆ ಲಕ್ಷ ಲಕ್ಷ ದುಡ್ದು ನಾವೂನುವೆ ಚೆನ್ನಾಗಿ ಜೀವನ ಮಾಡಂಗೆ ಮಾಡಪ್ಪ ತಂದೆ. ನಿನ್ನೆ ಬೇಡ್ಕೊಂತ ಇದ್ದೀನಪ್ಪ ಕಣಪ್ಪ, ನೀನೇ ಕಾಪಾಡಬೇಕು ನನ್ನ ತಂದೆ. ಎಷ್ಟೋ ಕಷ್ಟಪಟ್ಬಿಟ್ಟು ನಾವು ಈಗ ಎಗ್ ರೈಸ್ ಅಂಗಡಿನ ಶುರು ಮಾಡ್ತಾ ಇದ್ದೀವಿ ಕಣಪ್ಪ. ಎಲ್ರ ಹತ್ರನೂ ಚೀ ತೂಗಿ ಅಂತೆಲ್ಲ ಉಗಿಸ್ಕೊಂಬಿಟ್ಟು ಸಾಕಾಗೋಗ್ಬಿಟ್ಟೈತೆ ಕಣಪ್ಪ ನಮಗೂನುವೆ. ಅದಕ್ಕೆ ಎಗ್ ರೈಸ್ ಅಂಗಡಿ ಓಪನ್ ಮಾಡ್ಕೊತಾ ಇದ್ದೀವಿ ಕಣಪ್ಪ. ಇದು ನನ್ನ ಸೊಸೆ ಅಂಗಡಿ, ಆದರೆ ಇನ್ನು ಮೇಲಿಂದ ನನ್ನ ಅಂಗಡಿ. ಇನ್ಮ್ಯಾಲೆ ನಂದೇ ಎಲ್ಲನೂ. ತಂದೆ ನಮ್ಮಪ್ಪ ನೀನೇ ಕಾಪಾಡಪ್ಪ ತಂದೆ, ನೀನೇ ಕಾಪಾಡು. ಹೆಂಗಾದ್ರೂ ಮಾಡಿ ಲಕ್ಷ ಲಕ್ಷ ಬರಬೇಕು, ಲಕ್ಷ ಕೋಟಿ ಆಗಬೇಕು ಕಣಪ್ಪ. ಇವಳು ಸೊಸೆ ಹೆಂಗೆ ಚೆನ್ನಾಗಿ ದುಡ್ದು 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 ಹೆಂಗೆ ಚೆನ್ನಾಗಿ ಸಾವುಕಾತಿಯಾಗಿ ದೊಡ್ಡ ಹೋಟ್ಲು ಓಪನ್ ಮಾಡ್ತಾವಳೋ ಹಂಗೇನೇನಿಯ ನಾನು ಇವಳು ಅಷ್ಟೇನಿಯ ದೊಡ್ಡ ಹೋಟ್ಲು ಓಪನ್ ಮಾಡಪ್ಪ ತಂದೆ. ನಾವು ಕೋಟ್ಯಾಧೀಶ್ವರ ಆಗಂಗೆ ಮಾಡಪ್ಪ ತಂದೆ. ನಾವು ಚೆನ್ನಾಗಿ ಮಾಡ್ತೀವೋ ಚೆನ್ನಾಗಿ ಮಾಡಾಕಿರೋ ಎಗ್ ರೈಸು ಅದೆಲ್ಲನೂ ಗೊತ್ತಿಲ್ಲ. ನಾವು ಹೆಂಗೆ ಮಾಡಿದ್ರೂ ಶಾನೆ ಖರ್ಚಾಗಂಗೆ ಮಾಡಪ್ಪ ತಂದೆ. ನಿನ್ನೆ ಬೇಡ್ಕೊಂತ ಇದ್ದೀವಿ ಕಣಪ್ಪ ದೇವ್ರೆ, ದಯವಿಟ್ಟು ಇಲ್ಲ ಅನ್ಬೇಡ. ಏನೋ ನಮಗೆ ಶಾನೆ ದುಡ್ಡು ಕೊಟ್ಟು ಪೂಜೆ ಮಾಡೋವಷ್ಟು ಶಕ್ತಿ ಇಲ್ಲ. ಅದಕ್ಕೊಂದು ಹಾರ ಹಾಕ್ಬಿಟ್ಟು ಹೆಂಗೋನು ಒಂದು ಆರತಿ ಬೆಳಗ್ತಿದ್ದೀವಿ ಅಷ್ಟೇನಿಯ. ಬೇಜಾರಾಗಬೇಡ ಕಣಪ್ಪ ತಂದೆ, ನಿನ್ನೆ ಬೇಡ್ಕೊತಾ ಇವನಿ, ದಯವಿಟ್ಟು ಬೇಜಾರು ಆಗಬೇಡ. ನಮ್ಗೊಳ್ಳೆ ದುಡ್ಡು ಪಡ್ಡು ಎಲ್ಲ ಬರಂಗೆ ಮಾಡು. ಇವತ್ತಿಂದ ಶುರು ಮಾಡ್ತಾ ಇದ್ದೀವಿ, ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊತಾ ಇದ್ದೀವಿ. ಇವತ್ತಿಂದನೂ ದಯವಿಟ್ಟು ನೀನೇನಿಯ ಕಾಪಾಡ್ಕೊಂಡು ನೀನೇನಿಯ ಹೋಗ್ಬೇಕಷ್ಟೇನಿಯ. ಕೊಡಿ, ನಾನು ಅನ್ಕಿತ ಮಂಗಳಾರತಿ ಮಾಡ್ತೀನಿ. ಅಪ್ಪ ತಂದೆ ಕೋಟ್ಯಾಧೀಶ್ವರ ಮಾಡಪ್ಪ. ಇದನ್ನೇ ನಿನ್ನ ಹತ್ರ ಕೇಳ್ಕೊತಾ ಇರೋದು ನಾನಂತೂ. ದಯವಿಟ್ಟು ಕೋಟಿ ಕೋಟಿ ಸಂಪಾದನೆ ಮಾಡಂಗೆ ಮಾಡಪ್ಪ. ಓಹ್, ಇದೇನ್ರ ನೀವಿದ್ದೀರಾ ಎಗ್ ರೈಸ್ ಅಂಗಡಿ ತಾಗೆ? ಇನ್ಮ್ಯಾಲೆ ನಮ್ದೇನೇನಿಯ ಎಗ್ ರೈಸ್ ಅಂಗಡಿ, ನಾವೇನೇನಿಯ ಇನ್ಮೇಲೆ ಎಗ್ ರೈಸ ನಡೆಸೋದು. ಏನು ಮತ್ ಲಕ್ಷ್ಮು? ಅಯ್ಯೋ, ಅವಳು ನಡ್ಸಕ್ಕಿಲ್ಲ, ಅವಳ ಕೈಲಿ ಆಗಕ್ಕಿಲ್ಲ, ನಾವೇನಿಯ ನಡ್ಸೋದು ಇನ್ಮೇಲೆ. ನೋಡಿ, ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಹೋಗ್ರಿ. ನಾನಂತೂ ಸೂಪರಾಗಿ ಮಾಡಾಕ್ತೀನಿ. ಸರಿನಾ? ಎಲ್ರೂ ಬಂದು 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 ನಮ್ಮ ಅಂಗಡಿಗೆ ತಿನ್ಕೊಂಡೋಗಿ. ಹಾಕ್ಲೇನಜ್ಜಿ ಒಂದು ಎಗ್ ರೈಸ? ಅಯ್ಯೋ ಬೇಡಪ್ಪ, ಇವಜ್ಜಿ ಅಕ್ಕೆ ಬೇಡಪ್ಪ ಅಂತ ಹೊಡೈತಾಳೆ. ಮೊದಲನೇ ಬೋಣ್ಗೆ ಅದು ಯಾರದ್ದು ಬೀಳ್ತದೋ ನಾನು ನೋಡಬೇಕು. ಮೊದಲನೇ ಬೋಣ್ಗೆ ಯಾರು ಮಾಡ್ತಾರೋ ಅವ್ರು ಮಾಡಿದ್ಮೇಲೆ ಎಲ್ಲ ಒಳ್ಳೇದೇನಿ ಆಗ್ಬೇಕಪ್ಪ. ನಂಗಂತೂ ಯಾರು ಬರ್ತಾರೆ, ಯಾರನ್ನ ಬಂದ್ರೇನೆ ಅದೇ ನೋಡ್ತಾ ಇವನಿ ಯಾರನ್ನ ಬರ್ತಾರೇನೋ ಅಂತ. ಇನ್ನೂ ಯಾರು ಬರಲೇ ಇಲ್ಲಪ್ಪ. ಅವಳು ಅಂಗಡಿ ಓಪನ್ ಮಾಡಿದಾಗ ಬರ್ತಾರಲ್ಲ, ನಾವೇ ಅವಳೇ ಅನ್ಕೊಂಡು ಬರ್ತಾರೆ. ಸುಮ್ಕಿರು, ಅವಳು ಕಸ್ಟಮರ್ಸ್ ಎಲ್ಲ ಇಲ್ಲಿಗೆ ಏನಿಯ ಬರ್ತಾರೆ, ಎಲ್ಲೋಯ್ತಾರೆ. ಅದಕ್ಕೆ ನಾನು ಕಾಯ್ತಿರೋದು, ಈ ಲಕ್ಷ್ಮಿ ಅಂಗಡಿನೇ ಅನ್ಕೊಂಡು ಇಲ್ಗೂ ಬರ್ತಾರೆ ಅಂತ ಹೇಳ್ಬಿಟ್ಟು. ಒಬ್ರು ಕಾಣಿಸ್ತಾನೆ ಇಲ್ಲ ಕಣಪ್ಪ. ನೀನು ಚೆನ್ನಾಗಿ ಮಾಡ್ತೀಗ ತಾನೇ ಎಗ್ ರೈಸ್ನ? ಹೆಂಗೆಂಗೋ ಮಾಡೋಕ್ಕಿಲ್ಲ ತಾನೇ, ಸೂಪರಾಗಿ ಮಾಡ್ತೀಗ ತಾನೇ? ನಾನು ಮಾಡ್ತೀನಿ, ಸುಮ್ಕಿರು. ಅಯ್ಯೋ, ನನಗೇನು ಮಾಡಕ್ಕೆ ಬರೋಕ್ಕಿಲ್ವೇ? ಸುಮ್ಕಿರು, ಮಾಡ್ತೀನಿ. ಇದೇನು ಸುಮಿ, ನೀನು ಎಗ್ ರೈಸ್ ಅಂಗಡಿ? ನಾನೇ ಎಗ್ ರೈಸ್ ಅಂಗಡಿ ಹಾಕೊಂಡಿರೋದು. ಇನ್ಮೇಲೆ ಇದು ನಂದೇನಿಯ. ಕೊಡ್ಲ ಒಂದು ಪ್ಲೇಟಾ? ಅಯ್ಯೋ ಮಗಳೇ, ಕೊನೆಗೂನುವೆ ಹೆಂಗೋನುವೆ ಉದ್ಧಾರ ಆಗ ಕೆಲಸ ಹಿಡ್ಕೊಂಡ್ಬಿಟ್ಟಲ್ಲವ ಎಗ್ ರೈಸ್ ಅಂಗಡಿ ಹಾಕೊಂಡು. ಕೊಡೆ 50 ರೂಪಾಯಿ ಒಂದು ಪ್ಲೇಟು. ಮಮತಾ ಹಾಕು. ಮತ್ತು ನೀನು ಲಕ್ಷ ಲಕ್ಷ ಸಂಪಾದನೆ ಮಾಡ್ತೀಗ ಅಂತ ಅನ್ನು. ಮತ್ತೆ ಮಾಡ್ದೆ ಇನ್ನೇನು. ಅವಳು ಎಷ್ಟಕ್ಕೆ ಮಾರಾಳಮ್ಮ ಎಗ್ ರೈಸ? ಅವಳು ಪ್ಲೇಟ್ 35 40 ಹಂಗೆ ಮಾರಾಳಪ್ಪ. ಡಬಲ್ ಎಗ್ಗು ಅದು ಎಂಥದ್ದು ಹೇಳ್ತಾರಲ್ವೇ, 2 2 3 3 ಹಾಕೋದು, ಹಂಗೆಲ್ಲ ಹಾಕಿದ್ರೆ ಒಂದೊಂಚೂರು ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಹಾಕೋಳು. ನಾನಂತೂ ಫಿಕ್ಸ್ ಅಪ್ಪ. 50 ರೂಪಾಯಿ ಅಂದ್ರೆ 50 ರೂಪಾಯಿ ಅಷ್ಟೇನಿಯ. 50 ರೂಪಾಯಿ ಕೊಟ್ಟರೆ ನೀಟಾಗಿ ಮಾಡ್ಬಿಟ್ಟು ಕೊಡೋದು ಅಷ್ಟೇನೇನೆ. ಏನೋ ಮಗಳೇ, ಇಷ್ಟು ದಿನ ಆದ್ಮೇಲೆ ಆದ್ರೂ ಉದ್ಧಾರ ಆಗಬೇಕು ಅಂತ ಹೇಳ್ಬಿಟ್ಟು ನಿಂಗೆ ಅನ್ಸೈತಲ್ಲ, ಅಷ್ಟೇನೇ ಸಾಕು. ಹೆಂಗೋ ಉದ್ಧಾರ ಆಗ. ನಾನು ಊರಾಗಿರೋರು ಯಾರನ್ನಾರು ಕಳಿಸ್ತೀನಿ. ಕಳ್ಸು. ಎಗ್ ರೈಸ್ ಅಂಗಡಿ ಐತಿ ಅಂತ ಹೇಳ್ಬಿಟ್ಟು ಎಲ್ರೂ ಕಳ್ಸು. ತಗೊಳಜಿ, ಎಗ್ ರೈಸ್ ತಗೊಳ್ಳಿ, ತಿನ್ನಿ ಎಷ್ಟು ಸೂಪರ್ ಆಗಿರ್ತೈತೆ ನೋಡಿ. ಅಮ್ಮ, ಮೊದಲನೇ ಕಸ್ಟಮರ್ ನೀನು ನೆನಿಯ. ಮೊದಲನೇ ಬೋಣಿಗೆ ನಿಂದೆ ನೆನಿಯ. ತಿನ್ಬಿಟ್ಟು ನೋಡು ಹೆಂಗೈತೆ ಅಂತ ಹೇಳ್ಬಿಟ್ಟು. ನಾನು ಮಾಡಿದ್ಮೇಲೆ ಸಂದಕ್ಕೇನೇ ಇರ್ತದೆ. ಮಾಡಿರೋಳು ಯಾರು? ನಾನು ತಾನೆ. ಲೇ ಮಮತಿ, ಇದೇನೇ ಇಷ್ಟೊಂದು ಖಾರದ ಪುಡಿ ಒಯ್ದಿದ್ದೀಗ? ಏನಾಯ್ತದೆ? ಒಂಚೂರು ಖಾರ ತಿನ್ನಾಗ ಹಾಕಿಲ್ವಾ ನಿಮ್ಮ ಕೈಲಿ? ಅಯ್ಯೋ ತಿನ್ಕೊಳ್ಳಿ, ಖಾರ ತಿನ್ಬೇಕು, ಚೆನ್ನಾಗೆ ದೇಹಕ್ಕೆ ಒಳ್ಳೇದು. ಏನಾಗಲ್ಲ ತಿನ್ನಮ್ಮ. ಅಯ್ಯೋ ತಿನ್ನು ಸುಮ್ಕೆನೇನೆ. ಲೇ ಮಗಳೇ, ಸ್ವಲ್ಪ ಖಾರ ಅಲ್ವೇ? ಪೂರ್ತಿ ಖಾರನೇ, ಬಾಯೆಲ್ಲನೂ ಖಾರ ಆಯ್ತೈತೆ. ಸುಮ್ಕೆ ತಿನ್ನಿ, ನೀವೇನು ಸುಳ್ಳು ಹೇಳ್ಬೇಡಿ. ನನಗೆ ಗೊತ್ತಿಲ್ಲ, ನಾನು ಸಂದಕೇನಿಯ ಮಾಡಿದ್ದೀನಿ ಅಂತ. ಒಂಚೂರು ಅಷ್ಟೇನೇ ಖಾರದ ಪುಡಿ ಶಾನೆ ಹಾಕಿದ್ದು. ಅಷ್ಟು ಕೇಳಿ ಇಷ್ಟೊಂದು ಅಂತ ಯಾಕೆ ಹೇಳ್ತೀರಾ? ಅಷ್ಟೊಂದೇನಿಲ್ಲ, ನಾವಂತೂ ಏನು ಅಷ್ಟೊಂದೇನು ಇದು ಮಾಡಿಲ್ಲ. ಅಮ್ಮ, ನಿನ್ನೆ ಮೊದಲನೇ ಬೋಣ್ಗೆ 50 ರೂಪಾಯಿ.
ಲೇ, ಇನ್ನು ಎಗ್ ರೈಸೇ ತಿಂದಿಲ್ಲ, ಇದನ್ನ ತಿನ್ನಂಗೆನೆ ಐತೆ ಎಗ್ ರೈಸು. ಯಪ್ಪ ದೇವ್ರೆ, ಹೆಂಗೈತ್ ನೋಡ ಇದು ಎಗ್ ರೈಸು. ಅಯ್ಯೋ, ಇದನ್ನ ತಿನ್ನಕ್ಕೆ ಹೇಳ್ತಿಗಲ್ಲೇ ನೀನು. ತಿಂತಿಗೋ ಬಿಡ್ತಿಗೋ, ಒಂದ್ಕಿತ ಟೇಸ್ಟ್ ಮಾಡಿದ್ಮೇಲೆ 50 ರೂಪಾಯಿ ಕೊಟ್ಟು ಐತಿರ್ಬೇಕಷ್ಟೇ ನೀನು. ಹಾ, ಅಲ್ಲ ಕಣಮ್ಮ, ತಗೊಂಡ್ಮೇಲೆ ವೇಸ್ಟ್ ಆಗಕ್ಕಿಲ್ವಾ? ಇವಾಗ ಒಂದು ತುತ್ತು ತಿಂದ್ರು ಅಷ್ಟೇ, 2 ತುತ್ತು ತಿಂದ್ರು ಅಷ್ಟೇ ನೀ. ಎಗ್ ರೈಸ್ ಎಲ್ಲ ವೇಸ್ಟ್ ಆಗಕ್ಕಿಲ್ವಾ? ಹಾ, ಕೊಡು ಕೊಡು, 50 ರೂಪಾಯಿ ಕೊಡು. ಲೇ, ಹಿಂಗ್ ಮಾಡ್ಬಿಟ್ರೆ ಬಿಸ್ನೆಸ್ಸು ನಿಂದೇನು ಉದ್ಧಾರ ಆಯ್ತದೇನೆ? ಬಿಸ್ನೆಸ್ ನಿಂದು ಹಿಂಗ್ ಮಾಡಿದ್ರೆ ಹಾಳಾಗೋಯ್ತದ ಅಷ್ಟೇ ನೀ ಬಿಸ್ನೆಸ್ಸು. ಅಯ್ಯೋ ನಿನ್ ಮಕ್ಕಿಷ್ಟು ನೋಡು. ಸುಮ್ಕೆ ನೀ ಯಾವಾಗ ಮಾಡೋದ್ ಕಲೀರಿ. ಉಪ್ಪು ಖಾರ ಎಲ್ಲ ನೆಟ್ಗಾಕಿ ಈ ಪಟ್ಟಿ ಖಾರದ ಪುಡಿ ಒಯ್ದ್ರೆ ಒಂದ್ ಕಿತ ಬಂದ್ರೆ ಇನ್ನೊಂದ್ ಕಿತ ಬರಕಿಲ್ಲ ಅಷ್ಟೇ. ಲೇ ಮಮ್ತಿ, ಎಗ್ ರೈಸ್ ಮಾಡಕ್ಕೆ ಎಲ್ರಿಗೂ ಬರ್ತದೆ. ಅದನ್ನ ನೀಟಾಗೆ ಜನರು ಒಪ್ಪ ತರ ಮೆಚ್ಚ ತರ ಮಾಡ್ಬೇಕಷ್ಟೇ ನೀ. ತಗೊಳ್ಳಿ ನಿನ್ ಎಗ್ ರೈಸ. ಗಿವ್ ಮಿ 50 ರೂಪೀಸ್, ಗಿವ್ ಮಿ. ಒಂದು ತುತ್ತಿಗೆ 50 ರೂಪಾಯಿ ಇಸ್ಕೊತಾ ಇದ್ದೀಗಲ್ಲೇ ನೀನು. ಅದು ಎತ್ತು ತಾಯಿ ಹತ್ರ. ದಿಸ್ ಇಸ್ ಬಿಸಿನೆಸ್ ಅಮ್ಮ, ಬಿಸಿನೆಸ್. ಸುಮ್ಕೆ ನೀ ಕೊಟ್ಟೋಗು. ಆಯ್ತು, ಕೊಡ್ತೀನಿ ಬಿಡು. ನೀವೇನು ಉದ್ಧಾರ ಆಗಕ್ಕಿಲ್ಲ ಹಿಂಗೆ ಮಾಡ್ತಾ ಇದ್ರೆ. 3 ದಿನಕ್ಕೆ ಅಂಗಡಿ ಮುಚ್ಚಬೇಕಾಯ್ತದೆ, ಹುಷಾರು. ನಿಮ್ಮಮ್ಮ ಒಂದೇ ದಿನಕ್ಕೆ ಶಾಪ ಆಗ್ತಾಯ್ತಲ್ಲೇ. ಇನ್ನು ಮೊದಲನೇ ಕಿತ್ತಕ್ಕೇನೆ ಶಾಪ ಹಾಕೋಯ್ತೈತೆ. ಎಂತ ನಿಮ್ಮಮ್ಮ ಇರ್ಬೇಡ ಹೇಳು. ಅದಕ್ಕೆ ನಾವಿಬ್ರು ಯಾಕೆ ಉದ್ಧಾರ ಆಗಿಲ್ಲ ಅಂದ್ರೆ ಇದಕ್ಕೇನೆ ಉದ್ಧಾರ ಆಗಿಲ್ಲ ನಾವಿಬ್ರು. ಹಾಯ ಹಾ, ಲೇ ಮಮ್ತಿ, ನಿಜವಾಗ್ಲೂ ಖಾರ ಶಾನೆ ಐತೆ. ಹಾ ಹಾ, ಹಿಂಗಾಕ್ಬಿಟ್ರೆ ಹೆಂಗೆ ನಿನ್ ಖಾರದ ಪುಡಿಯ ಒಯ್ತಾ ಇದ್ರೆ? ಮತ್ತೆ ಎಗ್ ರೈಸ್ ಮಾಡಕ್ ಚೆನ್ನಾಗಿ ಬರ್ತದೆ ಅಂತಂದೆ, ಹಿಂಗ್ ಖಾರದ ಪುಡಿ ಒಯ್ದಿದೆಯಲ್ಲೇ. ಏ, ಯೂಟ್ಯೂಬಾಗ ಹಂಗೇನಿಯ. ಒಂದು ಸ್ಪೂನ್ ಖಾರದ ಪುಡಿ ಹಾಕ್ರಿ ಅಂತ ಹೇಳಿದ್ರು ನಾನು ಹಾಕ್ದೆ. ಅವ್ರು ಎಷ್ಟು ಜನಕ್ಕೆ ಮಾಡಿರ್ತಾರೋ ಏನು. ನೀನು ಒಬ್ರಿಗೆ ತಾನೇ ಮಾಡಿದ್ದು. ಯವ್ವ, ಹಿಂಗ್ ಮಾಡಿದ್ರೆ ಎಲ್ಲ ಬಿಸ್ನೆಸ್ ಎಲ್ಲ ಕಿತ್ಕೊಂಡು ಹೋಯ್ತದೆ ನೋಡು. ಇನ್ನೊಬ್ರು ಕಸ್ಟಮರ್ ಬಂದ್ರೆ ಸಂದಾಗ ಮಾಡ್ಕೊಡು. ಆ ಯೂಟ್ಯೂಬಾಗ ಹೇಳ್ದಾಗ ಮಾಡಬೇಡ. ಒಂಚೂರು ಎಲ್ಲ ಕಮ್ಮಿ ಹಾಕ್ಬಿಟ್ಟೆ ಮಾಡ್ಕೊಡು. ಸುಮಿ, ನೀನು ಹೆದರ್ಕೋಬೇಡ್ರೆ, ನಾ ಮಾಡ್ತೀವಿ. ನಮ್ಮ ಬಿಸ್ನೆಸ್ ಟಾಪ್ ಆಗೋಯ್ತದೆ, ನೀನು ಸುಮ್ಕಿರು. ಇಷ್ಟು ಖಾರದ ಪುಡಿಗೆಲ್ಲ ಅಂದ್ರೆ ಏನಾಗಕ್ಕಿಲ್ಲ. ಈಗ 50 ರೂಪಾಯಿ ಲಾಭ ಬಂತ. ಲಾಭ ಬಂದಿದ್ರ ಬಗ್ಗೆ ಯೋಚನೆ ಮಾಡು. ಒಂಚೂರು ತಿನ್ಲಿ ಜಾಸ್ತಿ ತಿನ್ಲಿ, ಲಾಭ ಲಾಭನೇ ತಾನೇ. 50 ರೂಪಾಯಿ ನಮಗೆ ಏನೋ ಮೋಸ ಆಯ್ತಾ? ಇಲ್ಲ, 50 ರೂಪಾಯಿನೂ ಬಂತಲ್ಲ. ಮತ್ತೆ ಯಾಕೆ ಬಿಡ್ತೀಗ? ಸುಮ್ಕಿರುವ. ಇದನ್ನೇನು ಯಾವಕ್ಕಿಂತ ಫ್ರೈ ಮಾಡ್ಬಿಟ್ಟು ಇನ್ನೊಬ್ರು ಕೊಟ್ರಾಯ್ತು. ಸುಮ್ಕಿರು, ಎತ್ತಿಕ್ತೀನಿ. ಇದಕ್ಕೇನೆ ಒಂಚೂರು ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಡ್ತೀನಿ, ಖಾರ ಹೊಸಿ ಕಮ್ಮಿ ಆಯ್ತದೆ. ಬಿಸ್ನೆಸ್ ಆಗಿದೆ ಎಲ್ಲನೂ ಕಾಮನ್ ಬಿಸ್ನೆಸ್ ಆಗಿ. ಹಿಂಗೆಲ್ಲನೂ ಏನು ಮಾಡೋಕ್ಕಾಗಿಲ್ಲ. ದಿಸ್ ಇಸ್ ಬಿಸ್ನೆಸ್ ಅಷ್ಟೇನೆ. ನಮ್ಮ ಅಮ್ಮ ಎಲ್ರಿಗೂ ಹೇಳ್ಕೊಂಬಿಟ್ಟು ಬರ್ತೀನಿ ಅಂತಲ್ಲ. ಕಸ್ಟಮರ್ಗಳೆಲ್ಲ ಬಂದ್ಬಿಟ್ರೆ ಸಾಕಪ್ಪ. ಬಿರ್ಬಿರ್ನ ಹೆಂಗನೂ ಎಗ್ ರೈಸ್ ಅಂಗಡಿಯ ಬೆಳೆಸ್ಕೊಂಡು ನಾವೂನು ಒಳ್ಳೆ ದುಡ್ಡು ಮಾಡ್ಕೊಬಿಡ್ಬೋದು ನಾವಂತೂ. ಇನ್ನು ಎಲ್ಲಿ ಯಾರು ಬರಲೇ ಇಲ್ವಲ್ಲ. ಏನಮ್ಮ, ಒಂದು ಎಗ್ ರೈಸ್ ನ ಪಾರ್ಸಲ್ ಕಟ್ಟು. ಸರಿ ಅಣ್ಣ, ಒಂದ್ ಎಗ್ ರೈಸ್ ಪಾರ್ಸಲ್. ಸರಿ ಸರಿ. ಮೊದ್ಲಿತ್ತಲ್ಲ ಹುಡುಗಿ, ಆ ಹುಡುಗಿ ಎಲ್ಲೋಯ್ತು? ಆ ಹುಡುಗಿ ಬ್ಯಾರೆ ಕಡೆ ಕೊಂಡೋಯ್ತು. ಬ್ಯಾರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಅಂಗಡಿ ಇವಾಗ ನಾವು ತಕೊಂಡಿದೀವಿ. ಓಹ್, ನೀವು ತಗೊಂಡಿದ್ದೀರಾ? ನೀವೇನ್ ಹಂಗೇನ ನೀವ್ ಮಾಡ್ತೀರಾ? ಸೇಮ್ ಟೇಸ್ಟಾ ಇಲ್ಲ ಬ್ಯಾರೆ ತರ ಏನಾರ ಮಾಡ್ತೀರಾ? ಏ, ಆ ಹುಡುಗಿನ ಸಾಕತ್ತಾಗಿ ಮಾಡ್ತೀವಿ ನಾವಂತೂ. ಅದಕ್ಕೆ ತಾನೇ ಎಗ್ ರೈಸ್ ಅಂಗಡಿಯ ತಗೊಂಡಿರೋದು. ಇಲ್ಲಾಂದ್ರೆ ಸುಮ್ನೆ ಯಾರು ತಗೋತಾರೆ ಕಾಸು ಕೊಟ್ಬಿಟ್ಟು? ಚೆನ್ನಾಗಿ ಮಾಡ್ತೀವಿ ಅಣ್ಣ, ತಿಂದ್ಬಿಟ್ಟು ಹೋಗಿ ನೀವು. ಆಮೇಕಿಂದ ನೋಡಿವ್ರಂತೆ ನೀವು. ಹಾ, ಸರಿ ಸರಿ ಆಯ್ತು. ಅಣ್ಣ, ಖಾರ ಹೊಸಿ ಕಮ್ಮಿ ಇರ್ಲ ಶಾನೆ ಇರ್ಲ? ಕಮ್ಮಿನೇ ಇರ್ಲಮ್ಮ. ಲೇ ಮಮ್ತಿ, ನೋಡ್ಕೊಂಡ್ ಹಾಕು ನೀಟಾಗೆ ನೀಯ. ಅದನ್ನೇ ಹಾಕ್ತಾ ಇದೀನಿ ರೇ. ಬೇಗ ಬೇಗ ಮಾಡ್ಕೊಡಿ, ನಂಗೆ ಹೊಸಿ ಕೆಲಸ ಐತೆ, ಹೋಗ್ಬೇಕು. ಇರಿ, ಒಂದ್ 2 ನಿಮಿಷ ಆಯ್ತದಿರಿ. ರೆಡಿ. ತಗೊಳ್ಳಿ ಕೊಡು. ತಗೊಳ್ಳಿ ಅಣ್ಣ, 50 ರೂಪಾಯಿ. 40 ರೂಪಾಯಿ ಅಲ್ವೇ ನಮ್ಮ ಇದ್ದಿದ್ದು? 50 ರೂಪಾಯಿ ಆಗೋಯ್ತಾ? ನಾನು ಮಾಮೂಲಿ ತರನೇ ಮಾಡಕ್ ಹೇಳಿದ್ನಲ್ಲ, ಇವಾಗ ಮೊಟ್ಟೆ ಶಾನೆ ಹಾಕಕ್ ಹೇಳಿಲ್ವಲ್ಲ? ಇಲ್ಲಣ್ಣ, ಇದೆಲ್ಲ ಟೇಸ್ಟ್ ಬೇರೆ, ಸೂಪರ್ ಟೇಸ್ಟ್ ಇದೆ ಎಲ್ಲನೂ. ಅದಕ್ಕೆ ಹೊಸಿ ಶಾನೆ ಅಷ್ಟೇನೆ. ಆದ್ರೆ ಒಂದೇ ಕಿತ 10 ರೂಪಾಯಿ ಜಾಸ್ತಿ ಅಂದ್ರೆ ಜಾಸ್ತಿ ಆಯ್ತು ಕೊಡಮ್ಮ. ಒಂದೇ ಕಿತ ಯಾರನ್ನ 10 ರೂಪಾಯಿ ಜಾಸ್ತಿ ಮಾಡ್ತಾರ? ಅದೇ ರೇಟ್ಗೆ ನೀವು ಕೊಟ್ರೆ ಚೆನ್ನಾಗಿರೋದು. 40 ರೂಪಾಯಿ, 35, 40 ಅಂತ. ಹಾ, ಇಲ್ಲ, ನಮ್ದು ಅಂಗಡಿ ಟೇಸ್ಟ್ ಜಾಸ್ತಿ ಅಣ್ಣ, ಅದಕ್ಕೆ 50 ರೂಪಾಯಿ ನಾವು ಫಿಕ್ಸ್ ಆಗೋಗ್ಬಿಟ್ಟಿದೀವಿ. ಸರಿ ಕೊಡಿ. ಅಣ್ಣ, ಫೋನ್ ಪೇನಾ ಇಲ್ಲ ಕ್ಯಾಶಾ? ಫೋನ್ ಪೇ ಮಾಡ್ತೀನಿ. ನನ್ನ ನಂಬರ್ಗೆ ಮಾಡಿ. ಇಲ್ಲ, ನನ್ನ ನಂಬರ್ಗೆ ಮಾಡಿ. ಸುಮ್ಕಿರ, ಲೆಕ್ಕ ಸಿಗ್ತದೆ. ಸರಿ ಆಯ್ತು ಅಣ್ಣ, ನನ್ನ ನಂಬರ್ಗೆ ಮಾಡಿ. ಸರಿ ಆಯ್ತು, ನಂಬರ್ ಹೇಳಿ ಮಾಡ್ತೀನಿ. ಈಗ ಲಕ್ಷ್ಮಿ ಎಲ್ರಿಗೂನು ನಾನು ಅಂಗಡಿನ ಮಾರಾಕಿದೀನಿ ಅಂತ ಹೇಳಕ್ ಆಗಕ್ಕಿಲ್ಲ. ಯಾಕೆ ಹೇಳು? ಹೆಂಗೆ ಹೇಳ್ತಾಳೆ ಮಾರಾಕಿದೀನಿ ಅಂತ ಹೇಳ್ಬಿಟ್ಟು? ಅದಕ್ಕೆ ನೆನೆಯ ಈಗ ಎಲ್ಲಾ ಕಸ್ಟಮರ್ಗಳು ನಮ್ಮ ತಾಕೆ ನೆನೆಯ ಬರ್ತಾರೆ ಲಕ್ಷ್ಮಿ ಅವಳೆ ಅಂತ ಅನ್ಕೊಂಡು. ಅದಕ್ಕೆ ನಮ್ಗೆ ಒಳ್ಳೆ ಲಾಭ ಇರ್ತದೆ. ನೋಡ್ತಾ ಇರು, ಲಾಭದಾಗ ಲಾಭ ಅಂದ್ರೆ ನಮ್ದೇ ನೆನೆಯ. ಹೂಕಣೆ ಸುಮಿ, ಕಸ್ಟಮರ್ನ ಏನು ಹಿಡ್ಕೋಬೇಕು, ಕಸ್ಟಮರ್ ಜೊತೆ ಇದು ಮಾಡಬೇಕು ಅನ್ನೋ ಏನು ಕತೆನೇನಿಯ ಇಲ್ಲ. ಕಸ್ಟಮರ್ ಇರಲಿ ಕಸ್ಟಮರ್ ಬಿಡ್ಲಿ, ಗೊತ್ತಿತ್ತಾರಲ್ಲ ಲಕ್ಷ್ಮಿ ಅಂಗಡಿ ಅನ್ಕೊಂಡು ಏನಿಯ ಓದ್ತಾರೆ. ನಾವು ಅಷ್ಟೇ ಏನಿಯ ಅವಳ ಅಸಿಸ್ಟೆಂಟು ಅಂತ ಅನ್ಕೊಂಡು ಸುಮ್ಕೇನಿಯ ಎಗ್ ರೈಸ್ ಮಾಡ್ಕೊಂಡು ಹೋಯ್ತಾ ಇರೋನಿ ಅಷ್ಟೇನೆ. ಸರಿ ಸರಿ, ಆಯ್ತಾಯ್ತು.
ಹಂಗೆ ಹೇಳ ನೀ ಸುಮ್ಕಿರು. ಒಳ್ಳೆ ವ್ಯಾಪಾರನೂ ಶುರುವಾಯ್ತೈತೆ ನೋಡು. ಆಗ್ಲೇ ನೀ ಓಪನ್ ಮಾಡಿದ ತಕ್ಷಣ ಏನಿಯ ಇಬ್ರು ಕಸ್ಟಮರ್ ಬಂದು 100 ರೂಪಾಯಿ ಆಯ್ತು ಆಗ್ಲೇ ಏನಿಯ. ಸುಮ್ಮನೆ ಕುಂತ್ಕೊಂಡಿದ್ರೆ ಯಾರಮ್ಮ ಕೊಡ್ತಾರೆ 100 ರೂಪಾಯಿ? ಹೆಂಗೋ ಬಂತಲ್ಲ ಬಿಡು. ಹ್ಞೂ ಕರೆಕ್ಟಾಗಿ ಹಂಚ್ಕೊಬಿಡ್ಬೇಕು ಅಷ್ಟೇ ನೀಯ. ಮೇಡಮ್ ನಾನೇನು ತಪ್ಪು ಮಾಡಿಲ್ಲ ಮೇಡಮ್, ನಾನೇನು ಮಾಡಿಲ್ಲ ಮೇಡಮ್. ಈ ಸುಮಿನೇನೆ ಮಾಡಿದ್ದಾಳೆ ಮೇಡಮ್. ಅಲ್ಲ ಪೊಲೀಸ್ ಸ್ಟೇಷನ್ಗೆ ಎಗ್ ರೈಸ್ ಎಲ್ಲ ಪಾರ್ಸಲ್ ಕೊಡ್ತಾ ಇದ್ರಲ್ಲ, ಲಕ್ಷ್ಮಿ ಎಲ್ಲೋಯ್ತು? ಫೋನ್ ಮಾಡ್ರೆ ರಿಸೀವ್ ಮಾಡಲಿಲ್ಲ. ಅದಕ್ಕೆ ನಾವು ಹಿಂಗೆ ಬಂದಿದ್ವಲ್ಲ, ಅದಕ್ಕೆ ಬಂದ್ವಿ. ನೋಡಿ 10 ಪ್ಲೇಟು ಎಗ್ ರೈಸ್ನ ಪಾರ್ಸಲ್ ಮಾಡಿ. ಆಯ್ತು ಮೇಡಮ್, ಪಾರ್ಸಲ್ ಮಾಡ್ತೀವಿ. ಹೋಗಿ 10 ಪ್ಲೇಟ್ ಪಾರ್ಸಲ್ ಮಾಡೋಗೆ. 10 ಪ್ಲೇಟ್ ಹೆಂಗೆ ಮಾಡೋದು? ನಂಗೆ 1-2 ಅಷ್ಟೇ ಬರೋದು. ಏ ಮಾಡೋಗೆ ಸುಮ್ಕೆ. ಆ ಲಕ್ಷ್ಮಿ ಇದ್ಲಲ್ಲ, ಎಲ್ಲೋಯ್ತು? ಅವರು ಪಾಪ ಫೋನ್ ಮಾಡಿದ ತಕ್ಷಣ ಎಗ್ ರೈಸ್ ಎಲ್ಲ ಕಳಿಸ್ಬಿಡೋಳು. ಮೇಡಮ್ ನಮ್ಮ ಸೊಸೆನೇ, ಅವಳು ಬೇರೆ ಅಂಗಡಿ ನೋಡ್ಕೊತಾವಳೆ, ನಾನು ಈ ಅಂಗಡಿ ನೋಡ್ಕೊತಾ ಇದ್ದೀನಿ. ಹತ್ತೆ ಸೊಸೆನೇನಾ? ಮತ್ತೆ ನಿಮ್ಗೂ ಚೆನ್ನಾಗಿ ಬರ್ತಾ ಇರ್ತೈತಲ್ವಾ ಯಾವ ತರ ಮಾಡ್ಬೇಕು ಎಗ್ ರೈಸು ಅಂತ. ಲಕ್ಷ್ಮಿ ತರನೇ ನೀವೇ ಮಾಡ್ತೀರಾ ಎಗ್ ರೈಸ್ನ? ಈ ಎಗ್ ರೈಸು ಲಕ್ಷ್ಮಿ ಮಾಡೋ ಎಗ್ ರೈಸ್ ಅಂತೂ ನಮ್ಮ ಪೊಲೀಸ್ ಸ್ಟೇಷನ್ ಫುಲ್ಲು ಭಾಳ ಇಷ್ಟ, ನಿಮಗೂ ಗೊತ್ತಿರ್ಬೇಕಲ್ಲ. ಅದಕ್ಕೇನೆ ನಾವು ಇಲ್ಲಿಗೇನೆ ಬಂದ್ಬಿಟ್ಟು ನಾವು ಇಲ್ಲೇನೇನೆಯ ಇಲ್ಲೇನೇನೆ ಎಲ್ಲನೂ ತಗೊಂಡು ಹೋಗೋದು. ಬನ್ನಿ ಬನ್ನಿ ಮೇಡಮ್ ಅವರೇ, ಬನ್ನಿ ಬನ್ನಿ, ಯಾವಾಗ ಬೇಕಾದ್ರೂ ಬನ್ನಿ, ಮಾಡಿಕೊಡ್ತೀವಿ. ಅದು ನಿಮಗೋಸ್ಕರ ನಾವು ಮಾಡಿಕೊಡ್ತಾನೆ ಇರ್ತೀವಿ. ಸರಿ ಸರಿ, ಪಾರ್ಸಲ್ ಕಟ್ಟಿ, ನಾವು ಬರ್ತೀನಿ. ಸರಿನಾ? 10 ಪ್ಲೇಟ್ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅನ್ಸುತ್ತಲ್ಲ, ಕಟ್ಟಿ ಕಟ್ಟಿ ಪಾರ್ಸಲ್ಲು. ಲೇ ಮಮ್ತಿ, ಎಡವಟ್ಟು ಮಾಡಬೇಡ್ವೆ, ನ್ಯಾಯವಾಗಿ ನೆಟ್ಟಗೆ ಮಾಡೇ. ತಿರುಗೆಲ್ಲ ಮಾನ ಮರ್ವದಿ ಎಲ್ಲ ಕಳಿಬೇಡ ಕಡಲೆ ನೀನು. ನೆಟ್ಟಗೆ ನ್ಯಾಯವಾಗಿ ಮಾಡೋದು ಕಲೀಲೇ ನೀನಂತೂ. ಸರಿನಾ? ಸುಮ್ಮನೆ ಪೊಲೀಸರು ಆಮೇಕಿಂದ ಬಂದು 4 ಸರಿಯಾಗಿ ಬಾರಿಸ್ದರು ಕಂಡ್ಲೆ. ನೆಟ್ಟಗೆ ಮಾಡೇ. ನಾನು ಮಾಡ್ತೀವಿ, ಸುಮ್ಕಿರು. ನನಗೇನು ಸರಿಯಾಗಿ ಮಾಡಕ್ಕೆ ಬರ್ತದ? ಹೆಂಗೋ ಹಿಂಗಾಡಿ ಬರ್ತದೆ ಅನ್ಕೊಂಡು ನೋಡಿದ್ರೆ ಒಬ್ರು ಉಪ್ಪು ಜಾಸ್ತಿ ಅಂತಾರೆ, ಒಬ್ರು ಖಾರ ಶಾನಿ ಅಂತಾರೆ. ನಾನು ಹೋಗಿ ಎಲ್ಲೋಗಿ ಸಾಯ್ಲಿ, ಹೋಗೋತ್ತಾಗ ಸುಮ್ಕೆನೇನಿಯ? ನನ್ನ ಕಷ್ಟ ನನಗೆ ಗೊತ್ತು, ಸುಮ್ಕೆನೇನೆ. ಅವ್ರು ಪೊಲೀಸರು ಕಂಡ್ಲೆ, ಇವ್ರಿಗೆಲ್ಲ 50 ರೂಪಾಯಿ ಎಳ್ಳ, ಇಲ್ಲ 40 ರೂಪಾಯಿ ಎಳ್ಳ. ಏನು ಮಾಡಲಿ? ನಮಗೆಲ್ಲ ಒಂದೇ, ಸುಮ್ಕಿರು, ಒಂದೇ ರೇಟು. ಸರಿ ಸರಿ ಮಾಡು ಬೇಗ.